ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಕನ್ನಡ ವ್ಲಾಗ್. ತಿಂಡಿಗೆ ರವೆ ಇಡ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ರೆಸಿಪಿನೂ ಹಾಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಇನ್ಸ್ಟಂಟ್ ಬ್ಯಾಂಬಿನೋದು ರವಾದು ಇಡ್ಲಿ ಪ್ಯಾಕ್ ತೊಗೊಂಡು ಬಂದಿದ್ದೆ. ಸೊ ಅದಕ್ಕೆ ಇಲ್ಲಿ ನಾನು ಫಸ್ಟೇ ಅವರೇ ಎಲ್ಲ ಆ್ಯಡ್ ಮಾಡಿರ್ತಾರೆ, ಒಗ್ಗರಣೆ ಎಲ್ಲ ಮಾಡಿ ಕಡಲೆಬೇಳೆ ಶುಂಠಿ ಎಲ್ಲ ಹಾಕಿರ್ತಾರೆ. ಬಟ್ ನನಗೆ ಸ್ವಲ್ಪ ಶುಂಠಿ ಫ್ಲೇವರ್ ಜಾಸ್ತಿ ಬೇಕು ಅನ್ನಿಸ್ತು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಶುಂಠಿ, ಒಂದು ಅರ್ಧ ಕ್ಯಾರೆಟು, ಹಾಗೆ ಒಂದು ಮುಕ್ಕಾಲು ಲೀಟ್ರಷ್ಟು ಮೊಸರು. ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಅಲ್ಲ ಇಡ್ಲಿ ಮಾಡೋದಕ್ಕೆ. ಸೊ ಅಷ್ಟು ನಾವು ಮೊಸರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಗಂಟು ಆಗದಿರೋಂಗೆ ನೋಡಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಅದು ರವೆ ಇಡ್ಲಿ ಅಂದರೆ ಇಡ್ಲಿ ಯೂಶ್ವಲಿ ಹೇಗೆ ಮಾಡ್ತೀವಿ ಅಲ್ಲ, ಸೊ ಅದಕ್ಕೆ ಹಾಕಬೇಕಾದ್ರೆ ಒಂದು ಕನ್ಸಿಸ್ಟೆನ್ಸಿ ಸಿಗುತ್ತಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಆ್ಯಡ್ ಮಾಡಿಕೊಂಡು ನಾವು ಅದನ್ನು ಒಂದು 15 to 20 ಮಿನಿಟ್ಸಲ್ಲಿ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡಬೇಕು. ಒಂದು 10-15 ನಿಮಿಷ ಆದಮೇಲೆ ಈ ಥರ ಬ್ಯಾಟರ್ ರೆಡಿ ಆಗಿರುತ್ತಲ್ಲ, ಸೊ ಅದನ್ನು ನಾವು ಜಸ್ಟ್ ಮಾಮೂಲಿ ಇಡ್ಲಿ ಪಾತ್ರೆಗೆ ಅದನ್ನ ನೀರನ್ನ ಕಾಯೋದಕ್ಕೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಇಡ್ಲಿ ಪಾತ್ರೆಗೆ ಇಡ್ಲಿ ಮಾಡೋದಕ್ಕೆ ಎಲ್ಲ ಎಣ್ಣೆ ಹಚ್ಬಿಟ್ಟು ನಾವು ಬ್ಯಾಟರ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನು ಜಸ್ಟು ಅದ್ರ ಮೇಲೆ ಹಾಕಿ ಆ ಬೇಳೆ ಬೇಯಿಸ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ಅದು ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಹಾಗೆ ಗೋಡಂಬಿನ ಸ್ವಲ್ಪ ತುಪ್ಪದಲ್ಲಿ ಹುರಿದು ಕೂಡ ಇಟ್ಕೊಂಡಿದ್ದೀನಿ ಮೇಲ್ಗಡೆ. ಈ ಹೋಟೆಲ್ಸಲ್ಲೆಲ್ಲ ಮಾಡಿ ಕೊಡ್ತಾರಲ್ಲ, ಸೊ ಆ ಥರ ಮಾಡೋಣ ಅಂತ ಹೇಳಿ. ಸೊ ಇಲ್ಲಿ ನಾನು ಇವಾಗ ಇಡ್ಲಿ ಬ್ಯಾಟರ್ನ ನಾನು ಇಡ್ಲಿ ಪ್ಲೇಟ್ಸ್ಗೆ ಪೋರ್ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಎಮರ್ಜೆನ್ಸಿಗೆ ನಾವು ಏನೂ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿಲ್ಲ ಅಂದಾಗ ಒಂದು 10-15 ನಿಮಿಷ ಟೈಮ್ ಇದ್ದರೆ ಇದನ್ನು ನಾವು ರೆಡಿ ಮಾಡ್ಕೊಂಬಿಡ್ಬೋದು. ಹಾಗೆ ನನಗೆ ಇವಾಗ ಚಿನ್ನಿಗೆ ರಜೆ ಇರೋದ್ರಿಂದ ಇದನ್ನೆಲ್ಲ ಟ್ರೈ ಮಾಡಿದ್ರೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಈಸಿ ಆಗುತ್ತೆ ಅಂತ ಹೇಳಿ ನಾನು ಟ್ರೈ ಮಾಡಿದ್ದೆ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಹೋಟೆಲಲ್ಲಿ ಹೇಗೆ ಬರುತ್ತಲ್ಲ ಸೇಮ್ ಅದೇ ಥರ ಇತ್ತು. ಸೊ ನಾನಿವಾಗ ಇಡ್ಲಿ ಪಾತ್ರೆಗೆ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಡೆಕೋರೇಟ್ ಮಾಡೋದಕ್ಕೆ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೀಗೆ ಥರ ಮೇಲ್ಗಡೆ ಇಟ್ಕೋತಾ ಇದ್ದೀನಿ. ಯೂಶ್ವಲಿ ಹೋಟೆಲ್ಸಲ್ಲೆಲ್ಲ ಇದೇ ಥರ ಕೊಡ್ತಾರಲ್ಲ, ಹಾಗೆ ಈ ಥರ ಡೆಲಿಷಿಯಸ್ ಆಗಿ ಮತ್ತು ಕಲರ್ ವೈಸಲ್ಲಿ ಕೊಟ್ಟಾಗ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಇದೆಲ್ಲ ರೆಡಿ ಆಯಿತು, ನೀರು ಕೂಡ ಕುದೀತಾ ಇದೆ. ಸೊ ಇದನ್ನು ನಾವು ಇಡ್ಲಿ ಪಾತ್ರೆ ಒಳಗಡೆ ಒಂದು 10-15 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಹಬೆಯಲ್ಲೇ ಗೊತ್ತಾಗುತ್ತೆ ನಮಗೆ ಅದು ಬೆಂದಿದೆಯೋ ಇಲ್ವೋ ಅಂತ. ಸ್ವಲ್ಪ ಉಬ್ಬತ್ತೆ ರವೆ ಕೂಡ. ಇಡ್ಲಿ ಹೇಗೆ ಉಬ್ಬಿರುತ್ತಲ್ಲ ನಾವು ಯೂಶ್ವಲಿ ಮಾಡಿದಾಗ, ಸೊ ಅದೇ ಥರ ಉಬ್ಕೊಂಡಿರುತ್ತೆ. ಆವಾಗ ಗೊತ್ತಾಗುತ್ತೆ ಇದು ಇಡ್ಲಿ ಆಗಿದೆ ಅಂತ ಹೇಳಿ. ಸೊ ಇಲ್ಲಿ ತೆಗೆದು ನೋಡಿದೆ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾವು ಯಾವ ಚಟ್ನಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿವತ್ತು ಇದಕ್ಕೆ ಅಂತ ಟೊಮೆಟೊ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಎಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ಟ್ರೈ ಮಾಡಿ, ನಿಮ್ಮನೇಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ರೆಸಿಪಿ.